ಹಲೋ ಗೈಸ್, ಗುಡ್ ಮಾರ್ನಿಂಗ್. ನೆನ್ನೆ ನೈಟ್ ಬಂದು ವ್ಲಾಗ್ನ ನಾನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ತುಂಬ ಟಯರ್ಡ್ ಆಗಿತ್ತು. ಐಸ್ ಕ್ರೀಮ್ ಪಾರ್ಲರೇ ಎಂಡ್ ಮಾಡಿಬಿಟ್ವಿ ವ್ಲಾಗ್ನ. ಇವಾಗ ಬೆಳಗ್ಗೆ ಎದ್ದು ಇವರು ನಮಗೋಸ್ಕರ ಮ್ಯಾಗಿ ಮಾಡ್ತಿದ್ದಾರೆ. ಸಂಡೇ ಸ್ಪೆಷಲ್ ಮ್ಯಾಗಿ. ಮೂಳೆ ತಿನ್ಸೋದು ಬಿಟ್ಬಿಟ್ಟು ಮ್ಯಾಗಿ ತಿನ್ನಿಸ್ತವ್ರೆ ಗೈಸ್ ಇವರು. या ये ನೋಡಿ ಹಿಂಗೆ ये फोन में करना है बट कलर सेम है. Then now waiter, I ordered this but I got this. So day 2 in Ballari. We are all set to go. ಇವತ್ತು ನಾವು ಹೋಗ್ತಿದ್ದೀವಿ ಎಲ್ಲಿಗೆ ಅಂತ ನೀವು ಫುಲ್ ವ್ಲಾಗ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಹೋಗೋಣ ಬನ್ನಿ. ಎಲ್ಲರೂ ರೆಡಿ ಆಗಿದ್ದೀವಿ. ಇವನೊಬ್ಬ ರೆಡಿ ಆಗಬೇಕು. ಇನ್ನೆಲ್ಲರೂ ರೆಡಿ. ಸೊ ದಿಸ್ ಇಸ್ ಮೈ ಔಟ್ಫಿಟ್ ಫಾರ್ ದ ಡೇ. ಕೂಡ ರೆಡಿ ಇದ್ದಾರೆ. ಗಯಾನ್ ಕೂಡ ರೆಡಿ ಇದ್ದಾನೆ. ಅಂದರೆ ಆ ಉತ್ಸವಕ್ಕೆ ಇವತ್ತು ಪೂಜೆ ಮಾಡಿ ಇಲ್ಲಿ ಪ್ರಸಾದನ ಕೊಡ್ತಿದ್ರು. ಸೊ ಪ್ರಸಾದ ಊಟ ಮಾಡೋಕ್ಕೆ ನಾವೆಲ್ಲರೂ ಬಂದಿದ್ವಿ. ಏನೇನಿದೆ? ಲಾಡು ಮೈಸೂರು ಪಾಕು ಆಮೇಲೆ ಇದಕ್ಕಷ್ಟೇ ಕಾಣಿಸೋದು ಅಲ್ಲಿ. ತಿನ್ನಕ್ಕೆ ವಿ ವಿಲ್ ಬಿ ಕೀಪ್ ಅಪ್ಡೇಟಿಂಗ್. ಓಕೆ. ಮತ್ತೆ ಹಾಲ್ ಹತ್ರ ಹೋಗ್ತಾ ಇದ್ದೀವಿ ನಾವಿವಾಗ. ಸುಮ್ಮನೆ ಅಲ್ಲಿ ಕೂರಕ್ಕೆ ಜಾಗ ಇಲ್ಲ ಅಂತ. ಹೌದಾ? ನಡಿ ನೋಡೋಣ. ಓಹೋ, ಜನ ಸಾಗರ. ಸೊ ಗಾಯ್ಸ್, ಇವಾಗ ಊಟ ಮಾಡೋಕ್ಕೆ ಬಂದಿದ್ದೀವಿ. ಅದೇ ಹಾಲಲ್ಲಿ ನೆನ್ನೆ ಬಂದಿದ್ವಲ್ಲ, ಅಲ್ಲಿ ಎಲ್ಲರೂ ದಬಾಯಿಸ್ತಾ ತಿಂತಾ ಇದ್ದಾರೆ. ಚೆನ್ನಾಗಿದೆ ಗಾಯ್ಸ್ ಊಟ. ಓಕೆ, ಈ ಟೆಂಪಲ್ ಏನು ನೋಡ್ತಿದ್ದೀರಾ, ನಮ್ಮ ಪ್ರೀತಿ ಮತ್ತು ರಾಮ್ಜಿ ಅವರ ಮದುವೆ ಆಗಿರೋ ದೇವಸ್ಥಾನ ಇದು. ಅಲ್ಲಿಗೆ ಹೋಗ್ತಿದ್ದೀವ ನಾವು. ಎಸ್, ಇವಾಗ ಅಲ್ಲಿ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಟೆಂಪಲ್ ಹೆಸರು ಬಂದು ಕೋಟೆ ಮಲ್ಲೇಶ್ವರ ಸ್ವಾಮಿ ಟೆಂಪಲ್. ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ, ಸಖತ್ತಾಗಿದೆ ಗೈಸ್. ಆದರೆ ಸಖತ್ ಬಿಸಿಲು. ಬನ್ನಿ, ಫಸ್ಟ್ ಟೈಮ್ ಹೋಗ್ತಿರೋದು ನಾನು. ದರ್ಶನ ಮಾಡ್ಕೊಂಡು ಬರೋಣ. ಈ ಹುಡುಗಿ ಫೋಟೋ ಶೂಟ್ ಮಾಡ್ತಿದ್ದಾರೆ. ವ್ಯೂ ಚೆನ್ನಾಗಿದೆ ಅಂತ. ಸಖತ್ ಬಿಸಿಲು ಗೈಸ್, ತುಂಬ ಅಂದರೆ ತುಂಬ ಬಿಸಿಲು. ಸೂರ್ಯ ಅವರೇ, ಇದಕ್ಕೆ ಏನು ಉತ್ತರ ಕೊಡ್ತೀಯಪ್ಪ? ಮಿಸ್ಟರ್ ಸೂರ್ಯ, ಏನು ಉತ್ತರ ಕೊಡ್ತೀಯ ಇದಕ್ಕೆ? ಹೇಳು ಒಂಚೂರು. ಅನ್ಫಾರ್ಚುನೇಟ್ಲಿ ಟೆಂಪಲ್ ಕ್ಲೋಸ್ ಆಗಿದೆ ಗೈಸ್. ಬಟ್ ಆದರೂ ಆಚೆಗಡೆಯಿಂದ ಕೈ ಮುಕ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇಲ್ಲಿಂದ ನೋಡ್ಬೋದು ನೀವು. ಕಡೆ ಬಟ್ ಇವಾಗ ನಿಮಗೆ ಪುಟಾಣಿ ಬಟಾಣಿ ಕಾಣಲ್ಲ. ಮೂರು ಬ್ಲಾಗ್ ಮಾಡ್ತಾನಂತೆ. ಸೊ ಬಳ್ಳಾರಿನಲ್ಲಿ ನನಗೆ ಮನಸ್ಸಿಗೆ ತುಂಬ ಹತ್ತಿರ ಆಗಿರೋ ಜಾಗ ಅಂತಂದರೆ ಈ ದುರ್ಗಮ್ಮ ಗುಡಿ. ಈ ದುರ್ಗಮ್ಮ ಗುಡಿ, ನಾನು ಬಳ್ಳಾರಿಗೆ ಬಂದಾಗೆಲ್ಲ ಈ ದುರ್ಗಮ್ಮ ಗುಡಿಗೆ ಬಂದೇ ಬರ್ತೀನಿ. ನಂಗೆ ತುಂಬ ಇಷ್ಟ. ಈ ಪ್ಲೇಸ್ ಏನೋ ಒಂಥರ ಸ್ಪೆಷಲ್ ಫೀಲ್ ನನಗೆ. ಆ್ಯಂಡ್ ಇಲ್ಲಿ ಬಂದು ಬೇಡ್ಕೊಂಡಿದ್ದೆಲ್ಲ ನಿಜ ಆಗಿದೆ ನನಗೆ. ಸೊ ಬನ್ನಿ ಟೆಂಪಲ್ ಹೋಗ್ಬೇಕು. ಈ ಟೆಂಪಲ್ನ ಮೇನ್ ಅಟ್ರಾಕ್ಷನೇ ಆ ಸ್ಟ್ಯಾಚು ಅಲ್ಲಿ ಕಾಣಿಸ್ತಿದೆಯಲ್ಲ, ದುರ್ಗಮ್ಮನ ಸ್ಟ್ಯಾಚು. ಅದ್ರ ಪಕ್ಕದಲ್ಲೇನೆ ಬಳ್ಳಾರಿ ಜೈಲ್ ಇದೆ ಗಾಯ್ಸ್. ಬಳ್ಳಾರಿ ಜೈಲ್. ನಾವೆಲ್ಲ ದೇವಸ್ಥಾನಗಳಲ್ಲೂ ದೇವಿಗೆ 2 ಕಣ್ಣಿರೋದನ್ನು ನೋಡಿರ್ತೀವಿ. ಆದರೆ ಈ ದೇವಸ್ಥಾನದಲ್ಲಿ ತಾಯಿಗೆ 10 ಕಣ್ಣಿದೆ. ಈ ತಾಯಿಯ ಮೂರ್ತಿ ಯಾವುದೇ ಶಿಲೆ ಅಥವಾ ಲೋಹದಿಂದ ಮಾಡಿರುವಂಥದ್ದಲ್ಲ. ಹುತ್ತದಿಂದ ಉದ್ಭವವಾಗಿರುವಂತಹ ಮೂರ್ತಿಗೆ ಈ ಥರ ಅಲಂಕಾರನ ಮಾಡಿದ್ದಾರೆ. ಕನಕ ದುರ್ಗಾದೇವಿ ದೇವಸ್ಥಾನನ ನೀವು ಒಂದ್ಸಲ ಯಾವಾಗಲಾದರೂ ಬಳ್ಳಾರಿಗೆ ಹೋದಾಗ ಖಂಡಿತ ವಿಸಿಟ್ ಮಾಡಿ. ನೋಡ್ತೀನಿ ಆಚೆ ಬಂದು. ಇಲ್ಲಿ ಅನ್ಲಿಮಿಟೆಡ್ಗೆ ಬಂದಿದ್ದೀವಿ ಸುಮ್ಮನೆ ಶಾಪಿಂಗ್ ಮಾಡೋಣ ಅಂತ. 60% ಆಫರ್ ಬೇರೆ ನಡೀತಿತ್ತು. ಸೊ ಶಾಪಿಂಗಿಗೆ ಬಂದಿದ್ದೀವಿ. ಹೋಗೋಣ ಬನ್ನಿ. ಏನೇನು ಶಾಪ್ ಮಾಡ್ತೀವಿ ಅಂತ ನಿಮಗೆ ನಾನು ತೋರಿಸ್ತೀನಿ. ಗೊತ್ತಿಲ್ಲ ಏನು ಬೈ ಮಾಡ್ತೀವಿ ಅಂತ. ಕಮ್ ಲೆಟ್ಸ್ ಸಿ.
ಇವು ಶಾಪಿಂಗ್ ಮಾಡ್ತಿದ್ದೀವಿ ಎಲ್ಲರೂ. ಈಗ ನಮ್ಮ ಪ್ರೀತಿಯವ್ರು ನಾಗವಲ್ಲಿಯಾಗಿ ಬದಲಾಗತ್ತ ನೋಡಿ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಕರೆಕ್ಟಿಂಗ್ ಮ್ಯಾಕ್ಸ್ ಪ್ರೋ ಇದು. ಸೊ ಶಾಪಿಂಗ್ ಆಯಿತು. ನಾನು ನೀನೇ ತೋರಿಸ್ಕೊಳ್ಳೋದಲ್ಲಿ ಶಾಪಿಂಗ್ ಆಯಿತು. ಒಂದು ನಿಮಿಷ ಸ್ಟಾರ್ಟ್. ಶಾಪಿಂಗ್ ಮುಗೀತು ಅನ್ಲಿಮಿಟೆಡಲ್ಲಿ. ಏನು ತೊಗೊಳ್ಳೋಣ ಅಂತ ತಗೊಂಡ್ರಿ? ಬಿಲ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಅಲ್ಲ, ಯಾವ ಊರಿಗೆ ಬಂದ್ರು ಶಾಪಿಂಗ್ ಬಿಡಲ್ವಲ್ಲ ನೀವು? ಏನು ಮಾಡೋದು, ಮೈಸೂರಲ್ಲೂ ಬಳ್ಳಾರಿ ಆಯ್ತು, ಅಲ್ಲ ಮೈಸೂರಲ್ಲೂ ಇದೆ ಅನ್ಲಿಮಿಟೆಡ್. ಅಲ್ಲಿ ಹೋಗಿಲ್ಲ, ಹೋಗಿಲ್ಲ. ಇಲ್ಲಿ ಬಂದು ತಗೊಂಡಿದ್ದೀವಿ. ಅದು 800 ಕಿಲೋಮೀಟರ್ ದೂರದಲ್ಲಿ ಡಿಂಕಿಗೆ ಹಾಕೊಂಡು ತುಂಬ್ತಾವ್ರೆ. ಅಷ್ಟು ಮಟ್ಟಿಗೆ ತಗೊಂಡವ್ರಿ. ಅನ್ಲಿಮಿಟೆಡ್ ನ್ಯಾಚುರಲ್ಸ್ ಬಂದಿದ್ದೀವಿ. ಜ್ಯೂಸ್ ಕುಡಿದ್ಯಾ? ಬಳ್ಳಾರಿ ಸೆಕೆ ಜೀವ ತೆಗಿತಾ ಇದೆ. ಸಮ್ಮರಲ್ಲಿ ಬಂದರೆ ಇನ್ನೂ ಸೆಕೆ ಇರುತ್ತೆ, ಇವಾಗ ಪರವಾಗಿಲ್ಲ. ಓಕೆ ಬನ್ನಿ ಜ್ಯೂಸ್ ಕುಡಿಯೋಣ. ಸ್ಯಾರಿ ಶಾಪಿಂಗಿಗೆ ಬಂದಿದ್ದೀವಿ ಗಾಯ್ಸ್. ಇವಾಗ ಸ್ಯಾರಿ ಶಾಪಿಂಗ್. ನೀವೇನು ತಗೋತಿದ್ದೀರಾ ರಿಂಕು? ಸ್ಯಾರಿ ನೋಡ್ತಿದ್ದೀರಾ ನೀವು ಮೇಡಮ್? ಬ್ಲೌಸ್ ಪೀಸ್ ನೋಡ್ತಿದ್ದೀರಾ? ಓಕೆ, ಅವ್ರು ತಗೋತೀನಿ, ಅವ್ರು ಸ್ಯಾರಿ ತಗೋತೀನಿ. ಬ್ಲೌಸ್ ತಗೋತೀನಿ. ಅವಳು ಅಲ್ಲ, ತುಂಬಾನೇ ಕನ್ಫ್ಯೂಸ್ ಆಗ್ತಿದ್ದಾಳೆ. ಎಲ್ಲೋನಾ ಬ್ಲೂನಾ ಅಂತ. ತಿರ್ಗೆ ಕಮೆಂಟಲ್ಲಿ ಹೇಳಿ, ಎಲ್ಲೋನಾ ಬ್ಲೂನಾ. ನೀವು ಹೇಳೋ ತನಕ ಅವಳು ತಗೊಂಡ್ಬಿಟ್ಟಿರ್ತಾಳೆ. ಗೋ ವಿತ್ ಬ್ಲೂ ಪ್ರಾಜನ್ಯ. ಗಾಯತ್ರಿ ಅಮ್ಮ ಚೇಂಜ್ ಆಗಿದ್ದಾರೆ. ಗೈಸ್, ನಾವು ನಮ್ಮ ಅಜ್ಜಿಗೆ ಈ ಸೀರೆ ತಗೊಳ್ಳೋಣ ಅನ್ಕೊಂಡ್ವಿ. ನಮ್ಮ ಅಜ್ಜಿ ಸ್ವಲ್ಪ ಚೇಂಜ್ ಆಗ್ಬಿಟ್ಟಿದ್ದಾರೆ ಗೈಸ್. ಅವರು ಸ್ವಲ್ಪ ಯೂನಿಕ್ ಆಗಿ ಏನೋ ಬೇಕು ಅಂತ ಹುಡುಕ್ತಾರೆ ಇವಾಗ. ನಾವು ತಗೊಂಡೋಗೋದೆಲ್ಲ ಒಪ್ಪಲ್ಲ. ಅವರು ಇದನ್ನ ಹಿಂಗೆ ಪ್ಯಾಕ್ ಮಾಡಿ ಇಟ್ಬಿಡ್ತೀವಿ. ಹೆಸರೇಳು ಅವ್ರದ್ದು. ಗಾಯತ್ರಿ ಅಂತ. ಉಗಿತಾಳೆ ಬೇಕಾದ್ರೆ ವಿಡಿಯೋ. ಗಾಯತ್ರಿ ಅಮ್ಮನ ಫೇಸ್ ಹಾಕ್ಬಿಡೋದು ನಿನ್ ಜನ್ಮಕ್ಕೆ. ಪ್ರೀತಿ ಸುಮಾರು ವರ್ಷ ಅಂದರೆ 10 ವರ್ಷ ಬಳ್ಳಾರಿನಲ್ಲೇ ಇದ್ಲು. ಅವಳು ಇದ್ದಿದ್ದ ಮನೇನ ನಾವು ಇವತ್ತು ತೋರಿಸ್ತೀವಿ ನಿಮಗೆ. ಬನ್ನಿ ಹೋಗೋಣ. ಎಷ್ಟು ವರ್ಷ ಇದ್ರಿ ಪ್ರೀತಿ ಅವರೇ ಇಲ್ಲಿ? 10 years ಆಫ್ ಸ್ಟೋರಿ. ಜಸ್ಟ್ ಇನ್ 1 ಸೆಕೆಂಡ್. ಅದೇನೆ, ಇದೆಲ್ಲ ತುಂಬ ಏನಂತಾರೆ, ಅನ್ಕಂಫರ್ಟಬಲ್ ಅಲ್ಲ. ಏನು ರೋಡ್ಸ್ ಹೇಳ್ಬೋದು ಇದನ್ನ? ಕಂಜೆಸ್ಟೆಡ್. ಈ ರೋಡು. ಅವಳ ಮನೆಗೆ ಹೋಗ್ತಿಲ್ಲ, ಬಟ್ ಅವ್ರ ಫ್ರೆಂಡ್ ಮನೆಗೆ ಹೋಗ್ತಾ ಇದೀವಿ ಅಲ್ವಾ ನಾವು? ಕರೆಕ್ಟ್. ಅವ್ರ ಮನೆ ಇನ್ನ ಸ್ವಲ್ಪ ಮುಂದೆ ಹೋಗ್ಬೇಕಾ? ಇಲ್ಲೇ ಅಲ್ವಾ, ಇದೇ ರೋಡಲ್ಲಿ ಇದ್ದಿದ್ದಲ್ಲ ಅವಳ ಮನೆ? ಇದೇ ರೋಡಾ ನಿಮ್ಮ ಮನೆ? ಓಕೆ ಬನ್ನಿ ತೋರಿಸಿ. ನಾವು ಬಂದಿದ್ದೀವಿ 1-2-3 ಸಲ ಅವಳಿದ್ದಾಗ. ಮದುವೆಗೆ ಅಂತ ಬಂದಿದ್ವಿ. ನಾನು ಒಂದ್ಸಲ ಇವಳು ಗಯಾನ್ ಪ್ರೆಗ್ನೆಂಟ್ ಇದ್ದಾಗ ಬಂದಿದ್ದೆ. ಇಲ್ಲಿ ಮೇಲ್ಗಡೆನಾ ಪ್ರೀತಿ ಅವರೇ? ಓ ಮೈ ಗಾಡ್. ಅಮ್ಮ ಲಾಗ್ಲಮಲ್ಲ. ಸೀರಿಯಸ್ಲಿ ಪ್ರೀತಿ, ಹ್ಯಾಟ್ಸ್ ಆಫ್ ಟು ಯು. ಫಸ್ಟ್ ನಾನು ಇಲ್ಲೇ 5 ವರ್ಷ ಕಳೆದಿದ್ದೀನಿ. ಇಲ್ಲ ಪರವಾಗಿಲ್ಲ ಮನೆ. ಇದೊಂದು ಇದೆ ನೋಡಿ ಬೆಡ್ರೂಮ್. ಯಾರೋ ಬೇರೆ ವಾಸ ಮಾಡ್ತಿದ್ದಾರೆ. ಎವಡ ಸಂಸಾರ ಪ್ರಾಜನ್ಯ ಸೋನು ಪಿಂಕು. ಇಲ್ಲ ನೋಡಪ್ಪ, ನಾವು ಹಿಂಗೆ ಮಾಡ್ತಿದ್ದು. ಇದೆ ನಮ್ಮನೆ ಬೇಯನೋ ದೇವಾಜ್ಗದ ಗಯಾನ್ ನೋಡು. ಡೋರ್ ನೌತಾ ಅಮ್ಮ ಇವ್ನ ರಿಯಾಕ್ಷನ್ ತಗೊಳ್ಳೋ.
ಕಿಚನ್ ಇದು ಆ ಕಡೆ ಹೋದ್ರೆ ಏನಿದೆ? ಹೆಂಗಿತ್ತಮ್ಮ ಮನೆ? ಡೋರ್ ನೋತ ಏನು ಇಲ್ಲ. ನೀವ್ ಇಲ್ಲಿ ಇರ್ಬೇಕಿತ್ತು ಗೊತ್ತಾಯ್ತಿತ್ತು ಮಗನೇ ನಿನಗೆ. ಇಲ್ಲಿ ಪರವಾಗಿಲ್ಲ. ಏನಂದ್ರೆ ಇವಾಗ ನಾವು 4 ಜನ ಅಂದ್ರೆ ನಾನು, ಕೌಶಿಕ್, ಪ್ರಾಜನ್ಯ, ರಿಂಕು ಆಚೆ ಹೋಗ್ತಿದೀವಿ ಬಿರಿಯಾನಿ ತಗೊಬರಕ್ಕೆ. ಸೊ ಇಲ್ಲಿ ನಾವು ಸಡನ್ಲಿ ಒಂದು ಥಾಟ್ ಬಂತು ನಮ್ಗೆ, ಪ್ರೀತಿಗ್ ಪ್ರ್ಯಾಂಕ್ ಮಾಡೋಣ ಅಂತ ಅಂದ್ಬಿಟ್ಟು. ಪ್ರ್ಯಾಂಕ್ ಏನಪ್ಪಾ ಅಂತಂದ್ರೆ ಇವಳು ನೈಟ್ ನಮ್ಮ ಜೊತೆ ಆಕ್ಚುಲಿ ಸ್ವಲ್ಪ ಜಾಸ್ತಿ ಮಾತಾಡಿರ್ಲಿಲ್ಲ. ಸೊ ಅದಕ್ಕೆ ಇವಳೇನೋ ಬೇಜಾರು ಮಾಡ್ಕೊಬಿಟ್ಟಿದ್ದಾಳೆ ಅಂತ ನಾವು ಅನ್ಕೊಂಡಿದೀವಿ. ಅದ್ರ ಬಗ್ಗೆ ನಾವು ಕೋಪ ಮಾಡ್ಕೊಂಡು ಇವಳಿಗೆ ಬೈದಿರೋ ತರ. ಸೊ ಇವಳು ಅಳ್ತಾಳೆ ಹೋಗ್ಬಿಟ್ಟು. ಓಕೆನಾ? ಸೊ ಇದು ಪ್ರ್ಯಾಂಕು. ಬನ್ನಿ ಹೋಗ್ಬಿಟ್ಟು ಹೋಪ್ಫುಲಿ ಯಾರು ನಗ್ಬೇಡಿ. ಸೊ ವಿ ಆರ್ ರೆಡಿ ಫಾರ್ ದ ಪ್ರ್ಯಾಂಕ್. ಪ್ರೀತಿ ಬಿ ರೆಡಿ. ಎಸ್, ಅಳ್ಬೇಕು ಗೈಸ್, ಅಳ್ಬೇಕು. ಶೋರ್. सीन क्रिएट करा हाँ No, मी काय काय बोललो मग. इच्छा स्टेट होणार ना मग हे डिस्कस करून आला कोणची केला कोणी? ती उतरू होती तिथे काढत नाही. मी येणार तुमचं मी निघून ಏನಾಯ್ತು ಅಂತ? ಉಗೀಸ್ ಫೋನ್ ಯೂಸ್ ಮಾಡ್ತಿದ್ದೆ. ಆಯ್ತು ಬಿಡ್ರಿ, ಇವಾಗ ಅವ್ರು ಗೊತ್ತಾಗಲ್ಲ, ನೀವು ದೊಡ್ಡವರನ್ನು ತಿಳ್ಕೊಬಾರ್ದ. ಚಿಂಗ್ ಬಿಕ್ಕಿ ಬಿಕ್ಕಿ ನೋಡೋದು. हा होते ते करा प्रिंट उचलून देतो बाहेर. पाहिजे. तुम्हाला कांपाऊंड दोष होतो आणि बाकी सर तू सोडा बाय. नाही देतो तुम्हाला. कृष्णा जर बोलू सांग. ಅವಳು ನಿನ್ನೆಯಿಂದನೂ ಹಿಂಗೆ ಆಡ್ತಾವಳೆ. ಇಲ್ವಾ तीन तिथे मधमधीच उभं रे उठून जातो म्हणून तिला. ಏನಾಯ್ತು ಏನಾಯ್ತು? ಏ ಬಾರ. ಏನಾಯ್ತು? ಅವ್ಳು ಇನ್ನ ಚಿಕ್ಕವಳಿಗೆ ಗೊತ್ತಾಗಲ್ವ ಅಷ್ಟುವೇ. ಅಲ್ಲ ನಿನ್ನೆಯಿಂದ ಫೋನ್ ಇಟ್ಕೊಂಡು ಬಾರೆ ಏನಾದ್ರು ಕುತ್ಕೊಂಡು ನಮ್ಮ ಜೊತೆ ನೋಡ್ತೀನಿ. ನೀವೆಲ್ಲ ಇಟ್ಟಾಕಿದ್ರೆ ಅವ್ರೇನ್ ಮಾಡ್ತಾಳೆ? ಯೂಟ್ಯೂಬ್ ಇದೆ, ನೀವೇನ ನೋಡ್ದೆ? ಅವಳು ಹೇಳ್ತಾರೆ ನಾನಲ್ಲ. ಇಲ್ಲ, ಅವರು ಅಕ್ಕದಿನ ಒಂದು ಮಾತು ಹೇಳ್ತಾರೆ, ಏನು ಬೇಜಾರು ಮಾಡ್ತಾರೆ. ಇದು ಗಾಡಿ ಬಿತ್ತಲ್ಕೊಂಡು ಎಲ್ಲೋಗಿದ್ಲು? ಬಸ್ಸತ್ತಿ ಅನ್ಕೊಂಡು ಅಲ್ಲಿ. ಆಯ್ತು ಬೇಡ ಬಿಡು, ನಾವೇ ಬರಲ್ಲ, ನೀನೇ ಇರು. ಆಯ್ತು, ನೆಕ್ಸ್ಟ್ ಟೈಮ್ ಅವಳನ್ನ ಕರ್ಕೊಂಡು ಅವಳನ್ನ ಕರ್ಕೊತೀನಿ. ನೀಗ ಬರಲ್ಲ, ಬೇಕಾಗಿಲ್ಲ. Guys, so here the prank ಮುಗಿದಿದೆ. ಇಲ್ಲ, ನಾನು ನಿಜ ಹುಡುಗ ಕೇಳೋ ಪಿಂಟಿಗೆ ಅತ್ತೆ ನಾನು ಡೆಡಿಕೇಶನ್ ನಿಜವಾಗ್ಲೂ ಇವಳು ಆಕ್ಟರ್ ಅನ್ನೋದನ್ನ ಪ್ರೂವ್ ಮಾಡ್ತಾವಳೆ ಇವಳು. ನೀವು ಬರಕ್ಕಿಂತ ಮುಂಚೆ ಫುಲ್ ಅಳ್ತಿದ್ದೆ. ಅಲ್ಲ, ನಾನು ಒಟ್ಟಿ ಕರ್ಕೊಂಡ್ಬಿಡ್ತೀನಿ. ಏನಪ್ಪ ಇದು ಹಿಂಗಾಗೋಯ್ತಲ್ಲ, ದೃಷ್ಟಿ ಆಗೋಯ್ತಲ್ಲ. ಇಲ್ಲ, ನಿಜವಾಗ್ಲೂ ಫ್ರ್ಯಾಂಕ್ ಸಕ್ಸಸ್ಫುಲ್ ಫ್ರ್ಯಾಂಕ್ ಅಳ್ತಾವಳೆ. ಎಸ್, ಅಳ್ಸ್ಬೇಕು ನಾನು ಒಬ್ಬರೇ ಮಾಡಲ್ಲ, ನಾನು ಎಲ್ಲರಿಗೂ ಒಟ್ಟಿಗೆ ಇದ್ ಮಾಡ್ತೀನಿ. ಏನ್ ಹಿಂಗಾಗೋಯ್ತಲ್ಲ ಕರ್ಕೊಂಡ್ಬಿಟ್ಟು ಬೇಜಾರು. ನೋಡ್ಕೊಳ್ಳಿ ಇವ್ನ ಸದ್ಯ ಫ್ರ್ಯಾಂಕ್ ಏನಾದ್ರು ಮಾಡ್ತಿದ್ದೀರಾ ಅಂತ. ಏನ್ ಗೂಗಲ್ ಮೇಲೆ ಏನಾದ್ರು ಬೋಲಲ್ಲ. Okay. ಇದು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಿತ್ತು ಗೈಸ್. ಇದು ನಿಜ ಹೊಡ್ತಾಳ್ಬೇಕು ಮತ್ತೆ ಇದೆಲ್ಲ ಪ್ರ್ಯಾಂಕ್ ಪ್ಲಾನ್ ಮಾಡೋಣ. ಫಸ್ಟ್ ಬಕ್ರ ನೋಡಿ, ಬಕ್ರ